ಇನ್ನು ಮತ್ತೊಂದು ಕಡೆ ಚಾರ್ಮಾಡಿ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿದೆ. ಶಿರಾಡಿ ಸಂಪಾಜೆ ಮಾರ್ಗ ಬಂದಾಗಿರುವ ಹಿನ್ನೆಲೆಯಲ್ಲಿ ಚಾರ್ಮಾಡಿ ಘಾಟ್ನಲ್ಲೇ ಈಗ ಎಲ್ಲಾ ವಾಹನಗಳು ಕೂಡ ಸಂಚರಿಸಬೇಕಾದಂತ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಇನ್ನು ಅಪಾಯಕ್ಕೂ ಮುನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಇಲ್ಲಿ ಅಲರ್ಟ್ ಅನ್ನು ಕೂಡ ಘೋಷಿಸಿದೆ. ಘಾಟ್ ರಸ್ತೆಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ಜಿಲ್ಲಾಧಿಕಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಗೂಡ್ಸ್ ವಾಹನಗಳು ಸಂಚರಿಸ್ತಾ ಇದೆ, ಬಸ್ಗಳು ಓಡಾಟ ಮಾಡ್ತಾ ಇದೆ. ಅದೊಂದೇ ರಸ್ತೆ ಇರೋದ್ರಿಂದಾಗಿ ಸಂಪರ್ಕಕ್ಕೆ ಅಂದರೆ ಕರಾವಳಿಯನ್ನ ಸಂಪರ್ಕಿಸೋದಕ್ಕೆ ಅದೊಂದೇ ಈಗ ರಸ್ತೆ ಬಾಕಿಯಾಗಿದೆ. ಶಿರಾಡಿ ಸಂಪಾಜೆ ಮಾರ್ಗ ಸಂಪೂರ್ಣವಾಗಿ ಬಂದಾಗಿರುವ ಕಾರಣದಿಂದಾಗಿ ಚಾರ್ಮಾಡಿ ಘಾಟ್ನಲ್ಲಿ ಈಗ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಕೊಡಗುವರ ಜೊತೆ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದೀವಿ ನಾಳೆ. PWD ಸೆಕ್ರೆಟರಿ ಮತ್ತೆ ಚೀಫ್ ಇಂಜಿನಿಯರ್ NHAI ಕಡೆಯಿಂದ. ಸೊ ನೀವು ಹೇಳ್ದಂಗೆ ಏನು ಡ್ರೈನ್ಸ್ ಇದಾವೆ, ಕೆಲವು ಕ್ರ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ. ಮತ್ತೇನು ಫಾರೆಸ್ಟ್ನವ್ರದ್ದು ತಾವು ತಿಳಿಸಿದ್ದೀರಾ, ಅದನ್ನ ನಾಳೆ ಅವರು DFO ಬಂದು ಒಂದ್ಸರಿ ರೇಖಿ ಮಾಡಿ ಅದನ್ನ ಕಟ್ ಮಾಡಲಿಕ್ಕೆ. ಸೆನ್ಸಿಟಿವ್ ಮ್ಯಾಟರ್ ಏನಂದ್ರೆ ಎರಡೂ ರೋಡ್ಗಳು ಕ್ಲೋಸ್ ಆಗೋಗಿದೆ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಹೊರಹರಿವನ್ನ ಹೆಚ್ಚು ಮಾಡಲಾಗಿದೆ. ರಾಯಚೂರಿನ ಪ್ರಸಿದ್ಧ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಗಡ್ಡೆಗೂಳಿ ಬಸವೇಶ್ವರ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೇವದುರ್ಗ ತಾಲೂಕಿನ ಹೂವಿನ ಹೆಡಗಲಿಯಲ್ಲಿರುವಂತಹ ದೇಗುಲ ಇದು. ಅಪಾಯದ ಮಟ್ಟವನ್ನ ಮೀರಿ ಕೃಷ್ಣಾ ನದಿ ಹರಿತಾ ಇದೆ. ಸೊ ಹೀಗಾಗಿ ಗುಡ್ಡೆಗೋಳಿ ಬಸವೇಶ್ವರ ದೇಗುಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಘಟನೆ ಆಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಹೊರಹರಿವನ್ನು ಹೆಚ್ಚಳಗೊಳಿಸಲಾಗಿದೆ. ರಾಯಚೂರಿನ ಪ್ರಸಿದ್ಧ ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಗಡ್ಡೆಗೋಳಿ ಬಸವೇಶ್ವರ ದೇಗುಲ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಘಟನೆ ಆಗಿದೆ. ಇನ್ನು ಮತ್ತೊಂದು ಕಡೆ ಚಾರ್ಮಾಡಿ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿದೆ. ಶಿರಾಡಿ ಸಂಪಾಜೆ ಮಾರ್ಗ ಬಂದಾಗಿರುವ ಹಿನ್ನೆಲೆಯಲ್ಲಿ ಚಾರ್ಮಾಡಿ ಘಾಟ್ನಲ್ಲೇ ಈಗ ಎಲ್ಲಾ ವಾಹನಗಳು ಕೂಡ ಸಂಚರಿಸಬೇಕಾದಂತ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಇನ್ನು ಅಪಾಯಕ್ಕೂ ಮುನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಇಲ್ಲಿ ಅಲರ್ಟ್ ಅನ್ನು ಕೂಡ ಘೋಷಿಸಿದೆ. ಘಾಟ್ ರಸ್ತೆಯ ಸದ್ಯದ ಪರಿಸ್ಥಿತಿಯ ಬಗ್ಗೆ ಜಿಲ್ಲಾಧಿಕಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಗೂಡ್ಸ್ ವಾಹನಗಳು ಸಂಚರಿಸ್ತಾ ಇದೆ, ಬಸ್ಗಳು ಓಡಾಟ ಮಾಡ್ತಾ ಇದೆ. ಅದೊಂದೇ ರಸ್ತೆ ಇರೋದ್ರಿಂದಾಗಿ ಸಂಪರ್ಕಕ್ಕೆ ಅಂದರೆ ಕರಾವಳಿಯನ್ನ ಸಂಪರ್ಕಿಸೋದಕ್ಕೆ ಅದೊಂದೇ ಈಗ ರಸ್ತೆ ಬಾಕಿಯಾಗಿದೆ. ಶಿರಾಡಿ ಸಂಪಾಜೆ ಮಾರ್ಗ ಸಂಪೂರ್ಣವಾಗಿ ಬಂದಾಗಿರುವ ಕಾರಣದಿಂದಾಗಿ ಚಾರ್ಮಾಡಿ ಘಾಟ್ನಲ್ಲಿ ಈಗ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಕೊಡಗುವರ ಜೊತೆ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದೀವಿ ನಾಳೆ. PWD ಸೆಕ್ರೆಟರಿ ಮತ್ತೆ ಚೀಫ್ ಇಂಜಿನಿಯರ್ NHAI ಕಡೆಯಿಂದ. ಸೊ ನೀವು ಹೇಳ್ದಂಗೆ ಏನು ಡ್ರೈನ್ಸ್ ಇದಾವೆ, ಕೆಲವು ಕ್ರ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ. ಮತ್ತೇನು ಫಾರೆಸ್ಟ್ನವ್ರದ್ದು ತಾವು ತಿಳಿಸಿದ್ದೀರಾ, ಅದನ್ನ ನಾಳೆ ಅವರು DFO ಬಂದು ಒಂದ್ಸರಿ ರೇಖಿ ಮಾಡಿ ಅದನ್ನ ಕಟ್ ಮಾಡಲಿಕ್ಕೆ. ಸೆನ್ಸಿಟಿವ್ ಮ್ಯಾಟರ್ ಏನಂದ್ರೆ ಎರಡೂ ರೋಡ್ಗಳು ಕ್ಲೋಸ್ ಆಗೋಗಿದೆ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಹೊರಹರಿವನ್ನ ಹೆಚ್ಚು ಮಾಡಲಾಗಿದೆ. ರಾಯಚೂರಿನ ಪ್ರಸಿದ್ಧ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಗಡ್ಡೆಗೂಳಿ ಬಸವೇಶ್ವರ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೇವದುರ್ಗ ತಾಲೂಕಿನ ಹೂವಿನ ಹೆಡಗಲಿಯಲ್ಲಿರುವಂತಹ ದೇಗುಲ ಇದು. ಅಪಾಯದ ಮಟ್ಟವನ್ನ ಮೀರಿ ಕೃಷ್ಣಾ ನದಿ ಹರಿತಾ ಇದೆ. ಸೊ ಹೀಗಾಗಿ ಗುಡ್ಡೆಗೋಳಿ ಬಸವೇಶ್ವರ ದೇಗುಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಘಟನೆ ಆಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಹೊರಹರಿವನ್ನು ಹೆಚ್ಚಳಗೊಳಿಸಲಾಗಿದೆ. ರಾಯಚೂರಿನ ಪ್ರಸಿದ್ಧ ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಗಡ್ಡೆಗೋಳಿ ಬಸವೇಶ್ವರ ದೇಗುಲ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಘಟನೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.